ಸರ್ ಅದು ನಾನು ಕತೆ ಬರೆಯೋ ಟೆಕ್ನಿಕ್ಕೇ ಬೇರೆ ಸರ್. ಅಯ್ಯ ಮುಂಡೆ ಮಕ್ಕಳು ನಿಮ್ಗೇನೋ ಬಂದಿತ್ತು ರೋಗ? ಯಾಕಂದ್ರೆ ಜನ ಚೇಂಜ್ ಕೇಳ್ತಾ ಇದಾರಲ್ಲ ಸರ್. 2 ದಿನದಿಂದ ನೋಡ್ತಾ ಇದ್ದೀನಿ. ಅಂಡ್ ಇವತ್ತು ನಾನು ಒಂದು ಟ್ರಾಲ್ ನೋಡಿದೆ. ಮೈಸೂರ್ ಮ್ಯಾಂಗೋ ಪೇಜ್ ಅಲ್ಲಿ ಅವನಿಗೆ ಲೈಕ್ಸ್ ವ್ಯೂಸ್ ಗೋಸ್ಕರ ಏನಂತ ಹೇಳ್ತಿದ್ದಾನೆ ಗೊತ್ತಾ? ನನ್ನ ಬ್ರದರ್ಸ್ ಅವರು, ದೇ ಆರ್ ಮೈ ಬ್ರದರ್ಸ್, ವಿ ಲಿವ್ ಟುಗೆದರ್, ವಿ ಡೈ ಟುಗೆದರ್. ಅದ್ರಲ್ಲೂ ತನ್ನ ವಿಡಿಯೋಗೆ ವ್ಯೂಸ್ಗೋಸ್ಕರ ಸ್ವಾರ್ಥಕ್ಕೆ ಲೀಗಲ್ ಪ್ರೊಸೀಜರ್ ಫಾಲೋ ಮಾಡದೆ ಇದ್ರು ದತ್ತು ತಗೊಂಡಿದೀನಿ ಅಂತ ಸುಳ್ಳು ಹೇಳ್ಕೊಂಡು ಒಂದು ಬಡ ಹುಡುಗಿನ ಬಳಸ್ಕೊಂಡು ದಿನಕ್ಕೊಂದು ವಿಡಿಯೋಸ್ ಮಾಡ್ಕೊಂಡು ಹಣ ಸಂಪಾದನೆ ಮಾಡ್ತಾ ಇರೋಳು ಇನ್ನೊಂದ್ ಕಡೆ. ಮೀಸೆ ಬೆಳಿಗ್ಗೆಯಿಂದ ನಿನ್ನೇನೇನೋ ನಾನು ಅಂದ್ಬಿಟ್ಟೆ, ಬೈದ್ಬಿಟ್ಟೆ, ಬೇಜಾರ್ ಮಾಡ್ಕೊಂಬಿಟ್ಯಾ? ಎಲ್ಲೆಲ್ಲೂ ಉಂಟೆ ನೋಡ ನಿನ್ನ ಮಂಡಿದ್ದಂಗೆ. ಹಿರಿಯರೇನಾರು ಬೋದ್ರೆ ಬದುಕಕ್ಕೆ ಅಂತ ತಿಳ್ಕೊಳ್ಳೋ ಅವೇಗ್ ನನ್ ಮಗನೆ ಅಂತ ನಮ್ಮ ಅಪ್ಪ ಹೇಳಿ ಸತ್ತೋಗ್ಬಿಟ್ಟವ್ರೆ ಅಲ್ವಾ? ಮತ್ತೆ ಅಂತ ಗುರು, ನನ್ ದೇವಸ್ಥಾನದಿಂದ ಬಂದಿದ್ದೀನಿ, ನಂಗೆ ಬ್ಯಾಡ್ ವರ್ಡ್ಸ್ ಯೂಸ್ ಮಾಡಿ ನಿನ್ನಂತ ಚಪ್ಪರ್ ನನ್ ಮಗ. ಏನು ಹೇಳಕ್ಕೂ ಒಂದಿದೆ ಬಾಯಿ ಇದೆ ಅಂತ ಏನ್ ಬೇಕಾದೇನ್ ಬೇಡದ? ಸತ್ಯ ಹೇಳ್ರಿ, ಜನಗಳಿಗೆ ಗೊತ್ತಾಗ್ಲಿ, ಸತ್ಯನ ಹೇಳಿ. ಆಗಿರೋದಕ್ಕೆ ನೀನ್ ಈ ತರ ಟ್ರಾಲ್ಸ್ ಮಾಡಿ ವ್ಯೂಸ್ ರೋಸ್ಟ್ ಮಾಡಿ ಲೈಕ್ಸ್ ವ್ಯೂಸ್ ತಗೊಂತಿದ್ಯಾ. ನಾವ್ ಆತರ ಅಲ್ಲ. ಏನಂತೀರಾ ಅಷ್ಟೇ. ಈ ಸಾವು ಬದುಕು ಬದುಕು ಸಾವು ಅನ್ನೋ ಜಂಜಾಟದಲ್ಲಿ ನನ್ನಂತವನು ಖುಷಿಯಾಗಿ ಬದುಕೋಕ್ಕೂ ಹೆದರದೆ ಸಾಯೋಕ್ಕೂ ಹೆದರದೆ ಹೆಂಗಿರ್ತಾನೆ ಗೊತ್ತಾ? ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್ ಟಡಂಗ್ ಟಂಗ್ ಟಂಗ್